ಹಲೋ ಸರ್, ನಮಸ್ತೆ. ಇದು ಸೃಷ್ಟಿ ಅಂತ, ಮೆಡಿಕ್ಲೈನ್ ಕಾಲ್ ಸೆಂಟರ್ ರಿಗಾರ್ಡಿಂಗ್ ಸ್ಟಾರ್ ಇನ್ಶೂರೆನ್ಸ್. ಹೇಳಿ ಸೃಷ್ಟಿ ಅವರೇ. ಸರ್, ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ಬೋದಾ ಸರ್? 2 ನಿಮಿಷ. ಯಾವ ಭಾಷೆಯಲ್ಲಿ ಮಾತಾಡಕ್ಕೆ ಇಷ್ಟಪಡ್ತೀರಾ? ಸರ್, ನಮ್ಗೆ ಕನ್ನಡ ಸರ್. ಕನ್ನಡದಲ್ಲಿ ಮಾತಾಡಿದ್ರೆ ನಾನು ನಿಮ್ಮ ಮಾತು ಕೇಳ್ತೀನಿ. ಅದೇ ಕನ್ನಡದಲ್ಲೇ ಮಾತಾಡೋದು ಸರ್ ನಾವು. ಸರಿ, ಮುಂದುವರಿಸಿ. ಅದೇ ಸರ್, ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ಬೋದಾ? 2 ನಿಮಿಷ. ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಏನು? ಆರೋಗ್ಯ ವಿಮೆ ಸರ್. ಅದ್ರ ಬಗ್ಗೆ ಮಾತಾಡಿ. ಸರ್, ಇದು ಬೆಂಗಳೂರು, ಔಟ್ ಆಫ್ ಬೆಂಗಳೂರಾ ಸರ್ ನೀವು? ಔಟ್ ಆಫ್ ಬೆಂಗಳೂರು ಅಂದ್ರೆ ಏನು? ಹೊರಗೆ ಬೆಂಗಳೂರಲ್ಲೇ ಇದ್ದೀರಲ್ಲ, ಹೊರಗಿದ್ದೀರಾ ಸರ್? ನಾನು ಹೊರಗ್ನವನು. ಹೇಳಿ ಮುಂದಿನ ವಿಚಾರ. ಎಲ್ಲಿ ಸರ್? ನಾನು ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಾ ಇರೋದು, ಅದನ್ನ ಹೊರಗ್ನವನು. ಮುಂದಿನ ವಿಚಾರ ಹೇಳಿ. ಹೌದಾ ಸರ್, ಆರೋಗ್ಯ ವಿಮೆ ಮಾಡಿಸ್ಲಿಕ್ಕೆ ಇಷ್ಟ ಇದೆಯಾ ಸರ್? ಇಷ್ಟ ಇದೆ, ಮುಂದುವರಿಸಿ. ಜ್ಯೋತಿ ಅವರೇ. ಜ್ಯೋತಿ ಅಲ್ಲ ಸರ್, ಸೃಷ್ಟಿ. ಮುಂದುವರಿಸಿ. ಸರ್, ನಿಮ್ಮ ವಯಸ್ಸು ಹೇಳ್ತೀರಾ ಸರ್ ಎಷ್ಟಂತ? ನನ್ನ ವಯಸ್ಸು 38 ವರ್ಷ. ಮುಂದುವರಿಸಿ. 38. ಮದುವೆ ಆಗಿದೆಯಾ ಸರ್? ಆಗಿದೆ. ಸರಿ, ನೀವು ಏನು ವಿಮೆ ನನಗೆ ನೀವು ಹೇಳಕ್ ಇಷ್ಟಪಡ್ತೀರಾ? ಯಾವ ವಿಚಾರ ನನಗೆ ಸ್ವಲ್ಪ ನೀವು ತಿಳಿಸಿ. ಇದು ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ನೀವು ಆರೋಗ್ಯ ವಿಮೆ ಸರ್. ಹೇಳಿ. ಅದೇ ನೀವೀಗ ಎಷ್ಟು ದುಡ್ಡು ಕಟ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ, ನಿಮ್ಮ ವರ್ಷದ ಮೇಲೆ ತಿಳ್ಕೊಂಡು. ಅಲ್ಲ, ಎಂತ ಆರೋಗ್ಯ ವಿಮೆ ನೀವು ನನಗೆ ತಿಳಿಸ್ತಾ ಇದ್ದೀರಾ? ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಿ. ಇದು ಸ್ಟಾರ್ ಆರೋಗ್ಯ ವಿಮೆ ಸರ್. ಹೇಳಿ. ಆಮೇಲೆ ಇದರಲ್ಲಿ ನಿಮ್ಗೆ 9 ಬೆನಿಫಿಟ್ಸ್ ಸಿಗುತ್ತೆ. ಅಂದ್ರೆ 9 ಬೆನಿಫಿಟ್ಸ್ ಅಂದ್ರೆ, ಒಂದು ನೀವೀಗ ಹಾಸ್ಪಿಟಲೈಸೇಷನ್ ಆಗ್ತೀರಲ್ಲ ಸರ್. ಜೊತೆ ನೀವು ಕನ್ನಡ ಕಲ್ತ್ಕೊಂಡಾದ್ಮೇಲೆ ನನಗೆ ಕರೆ ಮಾಡ್ತೀರಾ ದಯವಿಟ್ಟು? ಅಲ್ಲ ಸರ್, ತಮಗೆ ಕನ್ನಡದಲ್ಲಿ ಮಾತಾಡಕ್ ಬರ್ತಾ ಇಲ್ಲ. ನನ್ಗೆ ನಿಮ್ ಭಾಷೆ ಅರ್ಥ ಆಗ್ತಾ ಇಲ್ಲ ಸರ್. ಇದರಿಂದ ನಿಮ್ಗೆ ಆಗುವ ಉಪಯೋಗಗಳು. ಮುಂದುವರಿಸಿ. ಬೈಕೋಬೇಡಿ, ಮುಂದುವರಿಸಿ. ಸರ್, ಇವಾಗ ನೀವು ದವಾಖಾನೆಗೆ, ಆಸ್ಪತ್ರೆ ಅಂತಾನು ಅಂತಾರೆ. ಮುಂದುವರಿಸಿ. ಹೌದು ಸರ್, ಆಸ್ಪತ್ರೆಗೆ ಏನಾದ್ರೂ ಪ್ರಾಬ್ಲಮ್ಸ್ ಆದ್ರೆ ನೀವು. ಪ್ರಾಬ್ಲಮ್ ಅಂದ್ರೆ ಏನು? ಏನಾದ್ರೂ ಹುಷಾರಿಲ್ಲ ಆದ್ರೆ ನೀವು ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸೆ ತೆಗೆದುಕೊಳ್ಳಲು ಹೋಗುತ್ತೀರಲ್ಲ? ಇಲ್ಲ, ಕೆಲವು ಸಲ ಹಾಗೇನೆ ಹೋಗ್ತೀವಿ. ಪ್ರತಿ ಸಲ ಶಸ್ತ್ರಚಿಕಿತ್ಸೆ ಮಾಡ್ಬೇಕು ಅಂತ ಏನು ಇಲ್ಲ. ಅದಕ್ಕೂ ಕೂಡ ನಾವು ಇದರಲ್ಲಿ ಕೊಡ್ತೀವಿ ಸರ್. ಏನ್ ಕೊಡ್ತೀರಾ? ವಿಮೆನ ಕೊಡ್ತೀವಿ ಸರ್. ಆಯ್ತು, ಮುಂದುವರಿಸಿ. ಜ್ಯೋತಿ ಅವರೇ, ತಾವು ಕನ್ನಡ ಕಲ್ತು ಮತ್ತೆ ಮಾತಾಡಿ, ಆಯ್ತಾ? ದಯವಿಟ್ಟು ಈಗ ನನ್ನ ಕನ್ನಡನೇ ಕಲ್ತ್ಬಿಟ್ಟು ನೀವು ಕಾಲ್ ಅಲ್ಲಿ ತನಕ ನನಗೆ ಕರೆ ಮಾಡಬೇಡಿ ದಯವಿಟ್ಟು. ನಾನು ಕಚೇರಿಯಲ್ಲಿ ಕೆಲಸ ಮಾಡೋ ಸಮಯದಲ್ಲಿ ನೀವು ಈ ತರ ಕರೆ ಮಾಡೋದು ಸರಿನಾ? ಜೀವ ತಿಂತಾನೆ. ನಾನು ಜೀವ ತಿಂತಾ ಇದ್ದೀನಿ ಗೊತ್ತು. ನೀವು ಈ ಸಲ ನನಗೆ ನೀವು ಮಾತಾಡ್ತಿರೋದು